गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣ ರಚಿಸಿದಂಥ ಕೈವಲ್ಯ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಜ್ಞಾನ ಪ್ರತಿಪಾದನೆ 49ನೆಯ ಪದ್ಯ ಇವತ್ತಿನ ಆಧಾರದ ವಿಷಯ. ಬಹಳಷ್ಟು ವಿಚಾರಗಳು 48ನೇ ಪದ್ಯದಲ್ಲೂ ಕೂಡ ಹೇಳಿದ್ರು. ಯಾವುದು ಅಂತಂದ್ರ, ನೋಡಿ ತಿಳಿದು ಅದಕ್ಕನುಗುಣವಾಗಿ ಯೋಗಾನುಸಂಧಾನವನ್ನೇ ಮಾಡುತ್ತೀರಿ, ಮುಕ್ತಿ ಸುಖ ಸಿದ್ಧಿ ಹೌದು ಅನ್ನುವಂತ ವಿಚಾರವನ್ನ ಹೇಳಿದ್ರು ಅವರು. ಯಾವ ರೀತಿ ನಿಧಿಧ್ಯಾಸನ ಮಾಡ್ಬೇಕಾದ್ರೂ ಕೂಡ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಒಂದು ಸೂಕ್ಷ್ಮವಾಗಿರುವಂಥದ್ದು ಕೆಲವೊಂದು ವಿಚಾರಗಳನ್ನ ಅವರು ಹೇಳಿದ್ರು. ಯಾಕಂದ್ರೆ ಸೂಕ್ಷ್ಮ ಯೋಗ ಅನ್ನುವಂಥದ್ದು, ವಿನುತ ಯೋಗ ಅನ್ನುವಂಥದ್ದು, ಪಂಚಯೋಗಗಳ ಬಗ್ಗೆ ಅವ್ರು ಹೇಳ್ತಾ ಬಂದ್ರು. ಇವತ್ತಿನ ಒಂದು ವಿಚಾರದಲ್ಲಿ ನೋಡ್ರಿ, ಯಾಕಂದ್ರೆ ಮುಕ್ತಿ ಅನ್ನುವಂಥ ಅದು ಬಹಳ ಶ್ರೇಷ್ಠವಾದಂಥದ್ದು. ಮನುಷ್ಯ ಹುಟ್ಟಿ ಬಂದಿದ್ದಾನಂದ್ರೆ ಅದಕ್ಕಾಗಿ ಆ ಮನುಜ ಕುಲ ಜನನ ಲಾಭ ಯಾವುದು ಆರು ನಾನೆಂದು ವಿಚಾರಿಸ ಅನ್ನುವಂಥ ವಿಚಾರವನ್ನ ಹೇಳಿದಾರ. ಯಾಕಂದ್ರೆ ಇದು ಮೇಲ್ಮಟ್ಟದ ವಿಚಾರ. ನಾನು ಯಾರು ಇದ್ದೀನಂತ ತಿಳ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮ ಬಂದಂಥದ್ದು. ಯಾವುದೋ ಒಂದು ಈಗ ಉದ್ಬೀಜ, ಸ್ವೇದಜ, ಅಂಡಜ, ಜರಾಜ ಅಂತ 4 ರೀತಿಯಿಂದ 4 ಗರ್ಭದಲ್ಲಿ ಆ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರ ಬಂದ್ಬಿಟ್ಟದ. ಯಾವ್ದ್ರಿಂದ ಅಂದ್ರೆ ಈ ಪಾಪ ಏನು ಪಾಪ ಪುಣ್ಯ ಈ ಪ್ರಾರಬ್ಧಕ್ಕನುಸಾರವಾಗಿ ಶರೀರ ಬಂದದ, ಅದನ್ನ ಅನುಭವಿಸಿ ಹೋಗುವಂತವು ಎಲ್ಲಾ ಶರೀರಗಳು. ಆದ್ರ ಮನುಷ್ಯನ ಶರೀರ ಮಾತ್ರ ಪ್ರಾರಬ್ಧದ ಜೊತೆಗೆ ನಾವು ಏನನ್ನ ಸಾಧನೆ ಮಾಡ್ಕೊಳ್ಬೇಕು, ಈ ದುಃಖಗಳಿಂದ ಬಿಡುಗಡೆ ಆಗುವಂಥದ್ದು ಏನು ಜನನ ಮರಣ ಅನ್ನುವಂಥದ್ದು, ಇದನ್ನ ನಾವು ಪ್ರಯತ್ನ ಮಾಡದೇ ಇದ್ರ ಸತತ ಎಲ್ಲಾ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಜನ್ಮಗಳನ್ನ ಪಡ್ಕೊಂಡು ಬಂದಿದೀವಿ. ಮತ್ತೆ ಇದು ನಮಗ ಈ ಬೆನ್ನತ್ತಿರುವಂಥದ್ದು ಜನನ ಮರಣ ಅನ್ನುವಂಥದ್ದು. ಇದರಿಂದ ಪಾರಾಗ್ಬೇಕಾದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೇಬೇಕು, ಈ ಜ್ಞಾನವನ್ನು ಪಡ್ಕೊಳ್ಳೇಬೇಕು. ಪಡ್ಕೊಳ್ಳದೆ ಇದ್ರ ನಾವು ಜನ್ಮ ಎಲ್ಲ ವೇಸ್ಟ್. ಈಗೇನು ನಾವು ದಿವಸ ಕಳೀತಾ ಇದ್ದೀವಿ ಅಂದ್ರೆ ವ್ಯರ್ಥನೇ. ಯಾಕೆ ಇದನ್ನ ನಾವು ಮಾಡ್ಕೊಳ್ಳದೆ ಇದ್ದಾಗ ಇದು ವ್ಯರ್ಥ. ನಾವ್ ಯಾರು ಇದ್ದೀವಿ ಅಂತ ತಿಳ್ಕೊಳ್ಳದೆ ಇದ್ರೆ ಜನ್ಮನೇ ವ್ಯರ್ಥ. ಅದಕ್ಕೆ ಮಹಾತ್ಮರು ಇದನ್ನ ತಿಳ್ಕೊಂಡು ಇದನ್ನ ಪಡ್ಕೊಂಡ್ ಬಿಟ್ರು. ಆದ್ರೆ ಮಹಾತ್ಮರು ಅಷ್ಟೇ ಮಾಡ್ಕೊಂಡಿದಾರಂತ ನಾವು ಮೈ ಮರೆಯಂಗಿಲ್ಲ. ಯಾರು ಮನುಷ್ಯನ ಶರೀರ ತೊಟ್ಕೊಂಡು ಬಂದಂಥವ್ರು. ಯಾಕಂದ್ರೆ ಅದನ್ನ ನಾವು ಮಾಡ್ಕೊಳ್ಬೇಕಾದಂಥದ್ದೇ. ಮಾನವ ಜನ್ಮ ಅಪರೂಪಕ್ಕೆ ಬಂದಂಥದ್ದು. ಇದು ಪದೇ ಪದೇ ಬರುವಂಥದ್ದಲ್ಲ. ಇದು ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶ್ರಯತ್ವ, ಮೇತತ್ರಯಂ ಸುದುರ್ಲಭಂ ಅಂತ ಹೇಳ್ತಾರೆ. ಈ ಮನುಷ್ಯನ ಶರೀರ ಬಂದ್ಬಿಟ್ಟದ, ಅದರಲ್ಲಿ ಮುಮುಕ್ಷತ್ವ ಭಾವ ಬಂದ್ಬಿಟ್ಟದ, ಅದರಲ್ಲಿ ಹೇಳುವಂತ ಸದ್ಗುರು ಸಿಕ್ಬಿಟ್ಟಿದೇನಂತಂದ್ರೆ ಬಹಳ ಧನ್ಯ ಅಂತ ಅನ್ಕೊಳ್ಬೇಕಾಗ್ತದ. ಮನುಷ್ಯನ ಶರೀರ ಬಂದದ, ಆದ್ರೆ ಕೇಳುವಂತ ಭಾವನೆ ಮುಮುಕ್ಷತ್ವ ಭಾವ ಇರ್ಲಿಲ್ಲ ಅಂದ್ರೆ ವ್ಯರ್ಥ. ಮುಮುಕ್ಷತ್ವ ಭಾವ ಬಂದಂದ್ರೆ ಹೇಳುವಂತ ಸದ್ಗುರು ಸಿಗ್ಲಿಲ್ಲ ಅಂದ್ರೂ ವ್ಯರ್ಥ. 3 ಸಿಕ್ಕದಂದ್ರೆ ಬಹಳ ಧನ್ಯ. ಹಂಗಾಗಿ ಮತ್ತೆ ಇದನ್ನ ನಾವು ಅಲಕ್ಷ್ಯ ಮಾಡಿದ್ದೆ ಆದ್ರ ಮತ್ತೆ ಯಾವ ಜನ್ಮ ಮತ್ತೆ ಎಷ್ಟು ಜನ್ಮಗಳು ಹೋಗ್ತಾವ ಗೊತ್ತಿಲ್ಲ. ಅದಕ್ಕೆ ಮುಖ್ಯವಾಗಿ ಒಂದೊಂದು ನಿಮಿಷ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನಮ್ಗೆ. ಸತತ ಇದನ್ನ ಮಾಡ್ಕೊಳ್ಳುವಂಥದ್ದು, ಯಾವಾಗ್ಲೂ ಇದ್ರ ಚಿಂತನೆ ಮಾಡುವಂಥದ್ದು. ಯಾವಾಗ ಈ ಸಂಸಾರ ಅನ್ನುವಂಥದ್ದು ಈ ಒಂದು ಆ ವಿಚಾರವನ್ನು ಯಾವಾಗ್ಲೂ ಸತತವಾಗಿ ಮಾಡ್ತೀವಿ, ಆದ್ರೆ ಅದರಿಂದ ಕೊನೆಗೆ ಏನೈತೆ ಅಂದ್ರೆ ಅದು ನಮ್ಮನ್ನ ಕರಿಮುಖನೇ ತೋರಿಸ್ಬಿಡ್ತದ. ಆ ಸುಖ ಐತೇನಂದ್ರೆ ಇಲ್ಲ ಅದ್ರಲ್ಲಿ ಸುಖ. ಈ 24 ಗಂಟೆ ಅದನ್ನೇ ಯೋಚನೆ ಮಾಡ್ತೀವಿ. ಇದನ್ನ ಮಾಡ್ಬೇಕು, ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನೇ ರಿಕಾಲ್ ಮಾಡ್ತಾ ಇರ್ತೀವಿ. ಕೊನೆಗೆ ಏನಾಗ್ತದ ಅಂತಂದ್ರೆ ಮನಸ್ಸಿನಲ್ಲಿ ಅದನ್ನೇ ತುಂಬಿಕೊಂಡಾಗ ಅದರ ಒಂದು ಪ್ರತಿಫಲ ಏನಂದ್ರೆ ದುಃಖನೇ. ಆದ್ರೆ ಅದನ್ನ ಬಿಟ್ಟು ಮಹಾತ್ಮರ ಹೇಳಿದಂತ ವಾಕ್ಯ ಏನು ಶ್ರವಣ ಮಾಡ್ತಾ ಇದ್ದೀವಿ ಕ್ರಮವಾಗಿ, ಇದು ಯಾವತ್ತು
ಬಹಳಷ್ಟು ನಾವು ಚಿಂತನ ಮಂಥನ ಮಾಡ್ತಾ ಹೋದಾಗ ಇದ್ರದ್ದು ಫಲ ಏನಂದ್ರೆ ಬಹಳಷ್ಟು ಸುಖ ಇರುವಂಥದ್ದೇ. ಅದಕ್ಕೆ ಇಲ್ಲಿ ಕೂಡ ಮಹಾತ್ಮರು 49ನೆಯ ಪದದಲ್ಲಿ ಹೇಳ್ತಾರ, ಪಡೆಯುವುದಾಗದು ನಿಜ ಸುಖವ ತನ್ನ ತಾನೆಡೆ ಬಿಡದ ರೈಯಲರಿಯದಾತನಿಗೆ. ಮೋಕ್ಷ ಅಂದ್ರೆ ಸುಮ್ನೆ ಆಗ್ತದೇನ್ರಿ? ಮಹಾತ್ಮರು ಹೇಳ್ತಾರ ಮುಕ್ತಿ ಅಂದ್ರೆ ಸುಮ್ನೆ ಆಗ್ತದೇನಂದ್ರ ಸಾಧ್ಯ ಇಲ್ಲ. ಯಾಕಂದ್ರೆ ಮೋಕ್ಷದ ದಾರಿ ಸಿಗ್ಬೇಕಂದ್ರೂ ಸಾಧ್ಯ ಇಲ್ಲ. ಪುಣ್ಯ ಬೇಕು, ಅದು ನಿಷ್ಕಾಮದ ಪುಣ್ಯದ ಫಲ ಇದು ಸಿಗ್ಬೇಕಂದ್ರ. ಎಷ್ಟೋ ಜನ ಮುಕ್ತಿ ಅನ್ನುವಂಥದ್ದು ನಾನಾ ರೀತಿಯಿಂದ ಹೇಳ್ತಾರ. ಮೋಕ್ಷ ಅನ್ನುವಂಥದ್ದು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಇವೆಲ್ಲ ಹೇಳ್ತಾರ. ಅದ್ರ ನಿಜ ಮುಕ್ತಿ ಅನ್ನುವಂಥದ್ದು ತನ್ನ ತಾನು ತಿಳಿಯುವಂಥದ್ದು, ತಾನು ಯಾರಿದ್ದೀನಂತ ತಿಳಿಯುವಂಥದ್ದು, ಇದು ಅಷ್ಟು ಸುಲಭ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ, ಸುಲಭನೂ ಅಲ್ಲ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ. ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳಿದ್ದಾರೆ. ಈ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಗುರು ಒಲಿದು ಹೇಳಿದಾಗ, ಅವಾಗ ಯಾವಾಗ ಒಲಿತಾನ ಸದ್ಗುರು ಅಂದಾಗ ಅಲ್ಲಿ ಪ್ರಶ್ನೆಗಳು ಬರ್ತಾವ. ಯಾಕಂದ್ರ ಶಿಷ್ಯನ ಅಂತಃಕರಣ ನೋಡ್ತಾನ, ಶಿಷ್ಯನ ಸೇವಾದಿಗಳನ್ನ ನೋಡ್ತಾನ, ಶಿಷ್ಯ ಯಾವ ರೀತಿ ಆತ ನಡ್ಕೊಳತಾನ ಅನ್ನುವಂಥದ್ದನ್ನ ನೋಡಿ ಸದ್ಗುರು ಪ್ರಸನ್ನನಾಗಿ ಆ ಶಿಷ್ಯನಿಗೆ ಬೋಧನೆ ಮಾಡ್ತಾನೆ. ಮಾಡಿದಾಗ ಆವಾಗ ಈಸಿಯಾಗಿ ಬ್ರಹ್ಮಜ್ಞಾನ ನಿನಗ ಬಹಳ ಸುಲಭವಾಗಿ. ಯಾಕಂದ್ರೆ ಮತ್ತೆ ಗುರುವಿನ ಕೃಪೆ ಆದ್ಮೇಲೆ ಮತ್ತೆ ಇದಕ್ಕೆ ಶ್ರವಣ ಮಾಡ್ಬೇಕಾದಂಥದ್ದು. ಅವಾಗ ಈಸಿಯಾಗಿ ನಮ್ಗೆ ಶ್ರವಣ ಮಾಡಕ್ಕೂ ಅನುಕೂಲ ಆಗ್ತದ, ನಮ್ಗೆ ಅರ್ಥನೂ ಈಸಿಯಾಗಿ ಗೂಢಾರ್ಥವಾದಂಥ ಅರ್ಥಗಳಿವು, ಇದು ವಿಚಾರಗಳಿವು. ಅದನ್ನ ನಮ್ಗ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರ ಆ ವಿಚಾರಗಳು ನಮ್ಗ ತಿಳಿಬೇಕಂತಂದ್ರೂ ಕೂಡ ಗುರು ಕೃಪೆಯಿಂದನೇ ತಿಳಿಯುವಂಥದ್ದು. ಅದು ತಿಳಿತು ಅಂದಾಗ ಅಲ್ಲಿ ಏನಾಗ್ತದೆ, ಆತನ ಅಂತಃಕರಣ, ಆತನ ಸೇವಾದಿಗಳನ್ನ ನೋಡಿ ಗುರು ಪ್ರಸನ್ನನಾಗಿ ಆತ ಒಲಿದು ಶಿಷ್ಯನಿಗೆ ಪೇಳಿದಾಗ ಅವಾಗ ಸುಲಭವಾಗಿ ಬ್ರಹ್ಮಜ್ಞಾನ ಅರ್ಥ ಆಗ್ತದೆ, ಸುಲಭವಾಗಿ ತಿಳಿತದೆ. ಅದಕ್ಕೆ ಬ್ರಹ್ಮನಿಗೂ ಅಸಾಧ್ಯ, ಗುರು ಒಲಿದು ಪೇಳದಿರಲು ಅಂತ ಹೇಳ್ತಾರ. ಶಿಷ್ಯನ ನಡತೆ, ಶಿಷ್ಯನ ಅಂತಃಕರಣ ಶುದ್ಧ ಇರದೆ, ಶಿಷ್ಯನ ಅಲ್ಲಿ ಏನಾದ್ರೂ ಒಂದು ದೋಷ ಗೊತ್ತಾಯ್ತು ಗುರುವಿಗೆ ಅಂತಂದ್ರ ಸಾಧ್ಯನೇ ಇಲ್ಲ ಇದು. ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಸಾಧ್ಯ ಇಲ್ಲ ಅಂತ ಇದು ಬ್ರಹ್ಮಜ್ಞಾನ ಅಳವಡಂಗಿಲ್ಲ, ಗುರು ಒಲಿದು ಪೇಳದಿರಲು. ಹಂಗದ ಇದೆಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಪಡೆಯುವುದಾಗದು ನಿಜ ಸುಖವ ತನ್ನ ತಾನೆಡೆ ಬಿಡದೆ ಆ ರೈಯಲರಿಯದಾತನಿಗೆ. ಯಾಕಂತಂದ್ರೆ ಇಲ್ಲಿ ಕೂಡ ಯಾವ್ದು ನೀನು ಏನ್ ಸದ್ಗುರು ಹೇಳ್ತಾ ಇದ್ದಾನ ವಿಚಾರಗಳನ್ನ ಪದೇ 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 ಅದು ಚಿಂತನ ಮಾಡುವಂಥದ್ದು. ಆತ್ಮ ಅನ್ನುವಂಥದ್ದು ಯಾವುದು, ಅನಾತ್ಮ ಅನ್ನುವಂಥದ್ದು ಅದಕ್ಕೆ ಇದು ಸತ್ಯ, ಇದು ಮಿಥ್ಯೆ ಅನ್ನುವಂಥ, ಇದು ನಿತ್ಯ, ಇದು ಮಿಥ್ಯೆ ಅನ್ನುವಂಥದ್ದು ವಿಚಾರ ಮಾಡದೇ ಇರುವಂಥದ್ದು. ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಯಾವುದು ಸತ್ಯ ಅದ, ಯಾವುದು ಮಿಥ್ಯೆ ಅದ ಅಂತ. ಜಗತ್ತಿನೊಳಗೆ ನಾವೆಲ್ಲ ಹೆಂಗ್ ಹೋಗ್ತಾ ಇದೀವಿ ಅಂದ್ರ ಮಿಥ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಅದರಲ್ಲೇ ಹೋಗ್ತಾ ಇದ್ದೀವಿ. ಆದ್ರ ಅದಕ್ಕೆ ಆಧಾರವಾಗಿರುವಂಥದ್ದು ಒಂದು ಸತ್ಯ ವಸ್ತು ಅದ, ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇಲ್ಲಿ ನಾವು ತಪ್ಪಿದ್ದು. ನಮಗೆ ಇವತ್ತು ದುಃಖ ಬಂದದ್ದು ಇದಕ್ಕಾಗಿ. ಯಾಕಂದ್ರ ಒಂದು ಬಂಗಾರದ ಆಭರಣ ಮಾಡಿದನಂದ್ರೆ ಬಂಗಾರ ಎಷ್ಟು ಚಂದದ ಅಂತ ನಾವು ಹೊಗಳ್ತೀವಿ, ಆಭರಣ ಎಷ್ಟು ಚೆನ್ನಾಗೈತಲ್ರಿ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಆಗಿರುವಂತ ಬೇರೆನೇ ಇದ್ದಾನ ಅಲ್ಲ. ಮಡಿಕೆಯನ್ನ ಮಾಡಿ ನಾವು ಆ ಮಡಿಕೆ ಮಾಡದಂಥದ್ದನ್ನ ನಾವು ವಿಚಾರ ಮಾಡ್ತೀವಿ ಅಂದ್ರೆ ಇಲ್ಲ. ಅದಕ್ಕೆ ಕಾರ್ಯರೂಪವಾಗಿ ತೋರುವಂತ, ಜಗತ್ತಿಗೆ ಆಧಾರವಾಗಿರುವಂತ ಕಾರಣ ಅಧಿಷ್ಠಾನವಾಗಿರುವಂತವನೊಬ್ಬನ್ ಬೇರೆನೇ ಅದನ್ನಲ್ಲ, ಅದನ್ನ ಮುಖ್ಯವಾಗಿ ವಿಚಾರ ಮಾಡ್ಬೇಕಾಗ್ಯದ ನಾವೀಗ. ಮಾಡುವಂತ ಕೆಲಸ ಏನಂದ್ರ ಈ ಜಗತ್ತೇನ್ ಬಹಳ ಚಂದ ತೋರಕತ್ತಿದಲ್ಲ, ಇದಕ್ಕೆ ಮುಖ್ಯವಾಗಿ ಆಧಾರ ಅಧಿಷ್ಠಾನವಾಗಿರುವಂತ ಒಂದು ವಸ್ತು ಐತಿ, ಒಬ್ಬ ಇದ್ದಾನೆ, ಅದನ್ನೇ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅನಾತ್ಮಕಾರ ವೃತ್ತಿಗೆ ಒಂದು ಚೂರು ಅವಕಾಶ ಕೊಡಬಾರ್ದು. ಅದು ಮಿಥ್ಯೆ ಅಂತ ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವ್ದು ಮಿಥ್ಯೆ ಅಂತ ಸದ್ಗುರು ಹೇಳಿದ ಮೇಲೆ ಅನಾತ್ಮಕರವಾದಂತ ವೃತ್ತಿಗೆ ಒಂದು ಚೂರು ಅವಕಾಶ ಕೊಡದೆ ಹೋಗುವಂಥದ್ದು. ಯಾವಾಗ್ಲೂ ನಮ್ಮ ಸ್ವಸ್ವರೂಪದ ಆಕಾರ ವೃತ್ತಿಯನ್ನ ಅಲ್ಲಿ ಚಿಂತನೆ ಮಾಡುವಂಥದ್ದು, ನಿಧಿಧ್ಯಾಸ ಮಾಡುವಂಥದ್ದು. ಅದಕ್ಕೆ ಮೊನ್ನೆ ವಿಚಾರಗಳು ಬಂದು ಏನಿಲ್ಲ, ರಾಶಿ ಮಾಡ್ಕೊಂಡು ಇಟ್ಕೊಂಡು ಇಟ್ಟಿಟ್ಟು ಮೆಲಕ್ಕೆ ಹಾಕೊಂಡು ಅದನ್ನು ತಿನ್ಕೊಂತ ಕುಂತು ಬಿಡೋದು. ಇದು ಆಯುಷ್ಯ ಇರೋ ಮಟ್ಟ ಚೆನ್ನಾಗಿ ಕೇಳಬೇಕು, ಮತ್ತು ಸ್ವಲ್ಪ ಸ್ವಲ್ಪ ಹಂಗಿಂಗ್ ಕೇಳೋದಲ್ಲ, ಚೆನ್ನಾಗಿ ನಮ್ಮ ಮನವರಿಕೆ ಆಗಂಗ, ನಮ್ಮ ಅನುಭವಕ್ಕೆ ಬರಂಗ ಅದನ್ನೆಲ್ಲ ಕೇಳಿ ಮತ್ತೆ ತಿರುಗ ಅದನ್ನ ಹಂಗೆ ನಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಹೌದಾ ಅಲ್ಲ ಹೌದಾ. ನಮ್ಮನ್ನು ಬಿಟ್ಟಂತ ಬೇರೆ ವಿಷಯಗಳು ಏನು ಇಲ್ಲ ಇಲ್ಲಿ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಪಿಂಡಾಂಡ ಬ್ರಹ್ಮಾಂಡದೊಳಗಡೆ ಇರುವಂಥದ್ದೆಲ್ಲ ಪಿಂಡಾಂಡದೊಳಗೆ ಐತೆ.
ಇಲ್ಲಿ ತಿಳ್ಕೊಂಡ್ಬಿಟ್ರೆ ಆಯ್ತು, ನಾವು ಜಗತ್ತಿನ ಎಲ್ಲವನ್ನ ತಿಳ್ಕೊಂಡಂಗ. ಇಲ್ಲಿ ಒಳಗಡೆನೆ ಬಿಟ್ಟು ಹೊರಗಡೆನೆ ತಿಳ್ಕೊಳಕ್ ಹೋದ್ರೆ ಯಾವ ಕಾಲಕ್ಕೂ ಸಿಗಂಗಿಲ್ಲ. ಪಿಂಡಾಂಡದ ಒಳಗಡೆ ಬಿಟ್ಟು ನಾವು ಬ್ರಹ್ಮಾಂಡದೊಳಗೆ ನಾವು ಹುಡುಕ್ತಿವಿ ಮಾಡ್ತೀವಿ ಅಂತಂದ್ರೆ ಯಾವ ಜನ್ಮಕ್ಕೂ ಸಿಗೋದೇ ಇಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಾವು ಮೊದಲ ಪಿಂಡಾಂಡದ ಒಳಗಡೆ ಇರುವಂತದ್ದನ್ನ ನೋಡ್ಬೇಕಾಗ್ತದೆ. ನೋಡಿದಾಗ ಎಲ್ಲ ಗೊತ್ತಾಯ್ತು. ಅವಾಗ ಸದ್ಗುರುನಾಥ ಅಲ್ಲಿ ಹೇಳಿದಾಗ ಏನಾಗ್ತದ, ನಮ್ಮ ಸ್ವರೂಪಾಕಾರ ವೃತ್ತಿ ಆ ರೂಪ ಏನಿರ್ತದ, ನಿಧಿಧ್ಯಾಸನ ಮಾಡದೆ, ಆ ಚಿಂತನ ಮಾಡದೆ, ಮತ್ತೆ ಇದ್ರಾಗ ಕೂಡ ಅದಕ್ಕೆ ಹೇಳ್ತಾರಲ್ಲ ಕೋಟಿಗೊಬ್ಬ ಶರಣ ಅಂತ ಹೆಂಗೆ ಹೇಳ್ತಾರ. ಕೇಳ್ತೀವಿ, ಎಲ್ಲ ಕೇಳಿ ಬಿಟ್ಬಿಡ್ತೀವಿ, ಅದನ್ನ ಅಳವಡಿಸ್ಕೊಳಲ್ಲ ನಾವು ತಪ್ಪಿದ್ದು ಇಲ್ಲಿ. ಅದಕ್ಕೆ ಕೇಳ್ಬೇಕು, ನಮ್ ಒಳಗ್ ಉಳಿಬೇಕು. ನಮ್ಮ ಒಳಗಡೆ ಏನ್ ತುಂಬ್ಯದ, ಕಸ ಕಡ್ಡಿ ತುಂಬ್ಯದ, ಇದು ಅಂತಃಕರಣ ಅಂತ ಆಳ ಬಾವಿ ಅದ ಮನಸ್ಸಿನಲ್ಲಿ ನಮ್ಮಲ್ಲಿ. ಅದೇನದ ಜನ್ಮ ಜನ್ಮಾಂತರ ಮಾಡಿದಂತ ಕಸ ಕಡ್ಡಿಗಳು ಎಲ್ಲ ಅದರಲ್ಲಿ ಬಿದ್ದ್ಬಿಟ್ಟಿದಾವ. ಅದಕ್ಕೆ ಅಷ್ಟು ಬೇಗ ನಮಗೆ ಅದನ್ನ ಚಿಂತನೆ ಮಾಡಕ್ ಕೊಡಂಗಿಲ್ಲ ಅವು. ಒಂದಲ್ದ ಒಂದು ನಮ್ಗ ತಲೆಯಾಗ ಬಂದ ಯೋಚನೆಗಳು ಚಿಂತೆಗಳು ಬಂದು ನಮ್ಮನ್ನ ಕಾಡ್ತಾ ಇರ್ತಾವಲ್ಲ, ಅವನ್ನೆಲ್ಲ ಮೊದಲು ತೆಗೆದು ಹಾಕಿಬಿಡುವಂಥದ್ದು. ಉಳಿಯುವಂಥದ್ದೇನಿಲ್ಲ, ಖಾಲಿ ಒಂದು ಪರಿಶುದ್ಧವಾದಂಥ ಒಂದು ಅಂತಃಕರಣ ಇಟ್ಕೊಂಡಾಗ ಸದ್ಗುರು ವಾಕ್ಯ ಅಲ್ಲಿ ಬಂದು ಬಿದ್ದು ಅಂತಂದಾಗ ಕೇಳಿದಾಗ ಏನಾಗ್ತದ, ಅದನ್ನ ಪದೇ 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 ಹಿಂಗಲ್ಲ ಅಂತ ನಾವ್ ಯಾವಾಗ ನಿಧಿಧ್ಯಾಸನವನ್ನ ಮಾಡ್ತಾ ಹೋಗ್ಬೇಕಾಗ್ತದ. ಆ ರೀತಿ ಮಾಡದೆ ಪುರುಷನು ಅಂತ ಹೇಳಿದಾರ, ಮತ್ ಗಂಡು ಮಕ್ಕಳಿಗೆ ಅಂತ ಹೇಳಿಲ್ಲ, ಪುರುಷ ಅಂತ ಹೇಳ್ಬಿಟ್ಟು ಒಬ್ಬ ಅಂತ ಹೇಳಿಲ್ಲ. ಪುರುಷ ಅಂದ್ರೆ ಯಾರಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ. ಯಾಕಂದ್ರೆ ಪ್ರಾರಬ್ಧದ ರೂಪವನ್ನ ಇಲ್ಲಿ ಕಷ್ಟ ಸುಖ ನೋವು ನಲಿವೆನ್ನು ಇದನ್ನ ಅನುಭವಿಸಕ್ಕೇನೆ ಈ ಪ್ರಾರಬ್ಧ ರೂಪವಾಗಿ ಶರೀರ ಬಂದದ. ಆದ್ರ ಇದು ಯಾವ ರೀತಿ ಅಂದ್ರೆ ಉಪಾಧಿ ಮೂಲಕ ಹೆಣ್ಣು ಗಂಡು ಅಂತ ಹೇಳ್ತೀವಿ. ಅದ್ರ ಒಳಗಡೆ ಇರುವಂತ ಜೀವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಅದಕ್ಕೆ ಪುರುಷ ಅಲ್ಲಿ ಕೂಡ ಹೇಳುವಂಥದ್ದು. ಪುರುಷ ಅಂದ್ರೆ ಜೀವಾತ್ಮನಿಗೆ ಹೇಳುವಂಥದ್ದು. ಅದಕ್ಕೆ ಈ ರೀತಿ ನಿಧಿಧ್ಯಾಸನವನ್ನು ಮಾಡದೆ ಪುರುಷನು ನಿಜ ಸುಖವನ್ನ ಹೊಂದಲಾರ. ಅದಕ್ಕೆ ಭಗವಂತ ವಿಚಾರಗಳನ್ನ ಇಟ್ಟು ಜಗತ್ತಿನೊಳಗೆ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ ಶುರು ಮಾಡದ. ಹೆಂಗ್ ಮಾಡದ ನೋಡ್ರಿ, ನಮ್ಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳಿಂದನೂ ಕೂಡ ನಾವು ಎಷ್ಟೋ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿಕ್ ಸಾಧ್ಯ ಅದ. ಒಂದು ಬರೀ ಹಸಿರು ಕೀಡೆಯನ್ನ ಒಂದು ಮಣ್ಣಿನ ಗೂಡಿನಲ್ಲಿ ಇಟ್ಟು ಭೃಂಗ ಅದನ್ನ ಗುಯ್ ಅಂತ ತಿರುಗಿದಾಗ ಹಸಿರು ಕೀಡೆ ಗುಯ್ ಅಂತಾನೆ ಹೊರಗ್ ಬರ್ತದ, ಭೃಂಗಾಗೆ ಹೊರಗ್ ಬರ್ತದ. ಒಂದಾಗ ನೀನ್ ಆಗಂಗ್ಲೇನ? ಅದಕ್ಕೆ ನೀನ್ ಆ ರೀತಿ ಆಗ್ಬೇಕಾಗಿತ್ತು. ಪರಬ್ರಹ್ಮ ಸ್ವರೂಪನೇ ನೀನ್ ಆಗ್ಬೇಕಾಗಿತ್ತು ಅಂತಂದ್ರ ಪದೇ 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 ನಿನ್ನ ಸ್ವರೂಪ ಆಕಾರದ ವೃತ್ತಿ ರೂಪ ನಿಧಿಧ್ಯಾಸನವನ್ನ ಮಾಡದೆ ಅದನ್ನ ಮಾಡ್ಬೇಕು. ಆ ರೀತಿ ಮಾಡ್ದೇನೆ ನಿಜ ಸುಖ ಅಂದ್ರ ಮುಕ್ತಿ ನಿನಗ ಆಗಂಗಿಲ್ಲ. ನಿಜ ಸುಖ ಬರೇ ಸುಖಗಳು ನಾವೆಲ್ಲ ಇವತ್ತೇನು ಕೋಟಿಗಟ್ಲೆ ದುಡ್ಡು ಮಾಡ್ತೀವಿ, ಎಷ್ಟೋ ಒಂದು ವ್ಯವಹಾರ ಮಾಡ್ತೀವಿ, ಬಹಳ ಮಾಡ್ತೀವಿ ಅಂದ್ರ ಅದು ನಿಜ ಸುಖ ಏನ್ರಿ ಅಂದ್ರ ಇಲ್ಲ. ಆ ಸುಖದ ಕೆಳಗಡೆ ಏನಾದ್ರೂ ದುಃಖನೇ ಐತಿ. ಅದು ಈ ಸುಖ ನಾವೇನು ಈ ಲೌಕಿಕದಲ್ಲಿ ನಾವೆಲ್ಲ ಸುಖಗಳನ್ನ ನೋಡ್ತೀವಲ್ಲ, ಅದ್ರ ಕೆಳಗಡೆ ದುಃಖ ಐತಿ. ಅವು ನಿಜ ಸುಖಗಳು ಅಲ್ಲವು, ಬರೀ ಸುಖಗಳವು. ಆದ್ರ ನಿಜ ಸುಖ ಅಂತಂದ್ರೆ ಹೆಂಗಂತಂದ್ರ ಅದು ಎಲ್ಲಾ ಕಾಲಕ್ಕಿರುವಂಥದ್ದು, ಯಾವಾಗ್ಲೂ ಹೋಗದೆ ಇರುವಂಥದ್ದು, ನಾಶ ಆಗದೆ ಇರುವಂಥದ್ದು. ಅದು ನಿಜ ಸುಖ. ಅದಕ್ಕೆ ಅಂತ ನಿಜ ಸುಖವನ್ನ ಅಲ್ಲಿ ಹೊಂದಂಗಿಲ್ಲ. ಯಾವಾಗ ನಮ್ಮನ್ನ ನಾವು ಎಡೆ ಬಿಡದೆ, ಅದಕ್ಕೆ ಹೇಳ್ತಾರೆ ಪಡೆಯುವುದಾಗದು ನಿಜ ಸುಖವ. ನೋಡ್ರಿ, ಮುಖ್ಯವಾಗಿರುವಂಥದ್ದು ಬಿಂಬ ಸುಖದ ಆನಂದ ಇದು. ಅದನ್ನ ನಿಜ ಸುಖವ ಎಡೆ ಬಿಡದೆ ಅಂತ ಹೇಳ್ಯಾರ. ಎಡೆ ಬಿಡದೆ ಸತತ ಅದಕ್ಕೆ ಹೇಳ್ತಾರೆ ಓಂನೆಂದು ಕುಟ್ಟುವೆನು ಸೋಮನೆಂದು ಬೀಸುವೆನು. ನಿನ್ನಲ್ಲೇ ಎಲ್ಲ ತೋರ್ತದ, ಬಟ್ ನಿನ್ನನ್ನ ನೀವ್ ಮರ್ತ್ಕೊಂಡು ಹತ್ಕೊಂತ ಕುಂತೀಯಪ್ಪ ಅನ್ನುವಂಥದ್ದು. ಈ ರೀತಿ ನಿಜ ಸುಖವನ್ನ ನಿನಗ ಇದನ್ನ ಮಾಡ್ಕೊಳ್ಳದೆ ಇದ್ರ, ಎಡೆ ಬಿಡದೆ ಅದನ್ನ ವಿಚಾರ ಮಾಡದೆ ಇದ್ದಾಗ ನಿನಗ ಅಂತ ಒಂದು ನಿಜ ಸುಖದ ಆನಂದ ನಿನಗ ಆಗಂಗಿಲ್ಲಪ್ಪ ಅಂತ ಹೇಳ್ತಾರ. ನಿನ್ನ ನಿಜ ಸುಖವನ್ನ ಪಡಿಬೇಕಾದ್ರ ಸ್ವರೂಪಾಕಾರ ಅಂತರ್ಮುಖ ವೃತ್ತಿಯ ನಿನಗ ಬಹಳ ಅವಶ್ಯಕ ಬೇಕಾಗ್ತದ. ನಿನ್ನ ವೃತ್ತಿ ಅಂತರ್ಮುಖ ಆಗ್ಬೇಕಾಗ್ತದ. ಏನಂತಂದ್ರ ಅಂತರ್ಮುಖ ವೃತ್ತಿಯು ಬಹಳಷ್ಟು ಅವಶ್ಯಕ.
ಬಾಹ್ಯದಲ್ಲಿ ಇರುವಂಥದ್ದನ್ನ ಏನು ಹೋಗ್ಬಿಟ್ಟದ ಮನಸ್ಸನ್ನ ಅಂತ ಯಾಕಂದ್ರೆ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದನ್ನ ವಿಚಾರ ಮಾಡುವಂಥದ್ದು ಬಹಳ ಮುಖ್ಯ. ಇದು ಆಗದೆ ಇದ್ರೆ ಖಂಡಿತ ನಿನಗೆ ಇದು ನಿಜ ಸುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಡ್ರಿ 1ನೇ ನುಡಿ ನೋಡೋಣ ಏನ್ ಹೇಳಿದಾರ. ಯಾಕಂದ್ರ ಸ್ವಸ್ವರೂಪದ ಆಕಾರ ಸದ್ಗುರು ಹೇಳಿದಾನ. ಏನ್ ಹೇಳಿದಾನಂತ ಹಿಂದಿನ ವಿಚಾರಗಳಲ್ಲೇ ಬಂದಿದಾವ. ಯಾವುದು ಎಲ್ಲವನ್ನ ಕಳೆದ ಉಳಿದ ಉಳುಮೆ. ಏನ್ ಹೇಳಿದ, ತನು ಇಂದ್ರಿಯಾಳಿಯ ಸುವರ್ಗವನ್ನೇ ಬಿಟ್ಟು ಮನಬುದ್ಧಿ ಅಂತೇನೆ ಸುಟ್ಟು ಜನಿತ ಭೂತ ವಿಷಯವನ್ನೇ ಬೇರಿಟ್ಟು ಘನ ನಿರ್ಗುಣ ಆತ್ಮತೆ ಎಳಗೊಟ್ಟು ಅಂತ ಹೇಳಿದಾರ ಅವರು. ಇದು ಮೊದಲ ತತ್ವ ಕೂಡ. ನೀವೆಲ್ಲ ನೀತಿಗಳಿಯುವಂಥದ್ದು. ಈ ಶರೀರಗಳು ಹೆಂಗದಾವಂದ್ರ ನಮ್ಮ ಸ್ವರೂಪದ ಮೇಲೆ ಈ ಸಪ್ತಾವರಣ ಅಂತ ಬರ್ತಾವ. ಈ ಸಪ್ತಾವರಣ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವೇನದಾವ, ಇವೆಲ್ಲ ಆವರಣಗಳು. ಈ ಶರೀರ ಅನ್ನುವಂಥದ್ದು ಮಾಯೆ ಅನ್ನುವಂಥದ್ದು ಇವೆಲ್ಲ ನಮ್ಮ ಈ ಸ್ವಸ್ವರೂಪದ ಮೇಲೆ ಏನದಾವ ಇವೆಲ್ಲ ಆವರಣಗಳಾಗಿದಾವೆ. ಇವನು ಒಂದು ಕಳೆಯುವಂಥದ್ದು. ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ. ಯಾಕೆ ನಾನಲ್ಲ ಅಂದ್ರೆ ಇವು ದೃಶ್ಯವಾಗಿ ತಿಳಿಸಿಕೊಳ್ತಾವಲ್ಲ, ದೃಶ್ಯವಾಗಿ ತಿಳಿಸಿಕೊಳ್ಳುವಂಥವು ನೀನಲ್ಲ. ಯಾವುದು ಇವೆಲ್ಲವುಗಳನ್ನ ತಿಳಿಯುವಂತ ಸಾಕ್ಷಿ ಸ್ವರೂಪ ಪ್ರತ್ಯೇಕಾತ್ಮ ಸ್ವರೂಪ ನೀನಿದ್ದೀಯಾ ಅಂತ ಹೇಳಿದಾರೆ ಅವರು. ಅದನ್ನ ಶಿಷ್ಯ ಆದಂತವನ್ನ ಪದೇ ಪದೇ ಅದನ್ನ ವಿಚಾರ ಕಚ್ಕೊಳ್ಬೇಕಾಗ್ತದ. ಶರೀರ ಹೌದು, ಶರೀರ ನನ್ನಿಂದ ತಿಳಿಸಿಕೊಡ್ತ ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡದಂತೆ ಬೇರೆನಿಸುವುದು ಈ ಒಡಲೆಂಬ ಸುವಿವೇಕನ್ನು ಮಾಡೆ ಮನುಜ ಅಂತ ಹೇಳ್ತಾರ. ಎಷ್ಟು ಸುವಿಚಾರ ಇದು. ನಮ್ಮ ಶರೀರವನ್ನ ನಾವು ವಿಚಾರ ಮಾಡಿದ್ರೆ ಸುವಿಚಾರ ಇದು. ಏನ್ ಹೇಳ್ತಾರೆ, ಜಡದಿಂದ ಕೂಡಿದಂಥದ್ದು ಈ ಶರೀರ, ದೃಶ್ಯವಾಗಿ ಅರಿಸಿಕೊಳ್ಳುತ್ತದ, ಕೊಡದಂತೆ ಬೇರೆ ಅದ ಈ ಶರೀರ. ಹಂಗಾಗಿ ಇದಕ್ಕೆ ಸಾಕ್ಷಿ ರೂಪವಾಗಿರುವಂತಹ ನೀನು ಇದನ್ನ ಸುವಿಚಾರವನ್ನು ಮಾಡು. ಈ ಶರೀರ ನೀನು ಅಲ್ಲ, ನಿಂದು ಅಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ಇವೆಲ್ಲ ಶರೀರ ನೀನಲ್ಲ, ಮನ ಬುದ್ಧಿ ಅಹಂಕಾರಗಳು ಇವ್ಯಾವ ನೀನಲ್ಲ, ಪಂಚಕೋಶಗಳು ನೀನಲ್ಲ, ಯಾವುದು ಅನ್ನಮಯ ಕೋಶ ನೀನಲ್ಲ, ಜನನ ಮರಣಕ್ಕೆ ಗುರಿಯಾಗುವಂಥದ್ದು ಪ್ರಾಣಮಯ ಕೋಶ ನೀನಲ್ಲ, ಅದು ಹಸಿವು ತೃಷಗಳಿಗೆ ಗುರಿಯಾಗುವಂಥದ್ದು ಶರೀರದೊಳಗೆ ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶದೊಳಗ ವಿಜ್ಞಾನಮಯ ಕೋಶದೊಳಗ ಆನಂದಮಯ ಕೋಶ. ಇವೆಲ್ಲ ನಿನಗೆ ಒದಗಿಯಾಗಿದಾವ. ನಾವ್ ಇದನ್ನ ದಾಟಕ ಆಗ್ತಾ ಇಲ್ಲ. ಇನ್ನು ನಾವ್ ಇಲ್ಲೇ ಕೂತ್ಕೊಂಡಿದೀವಲ್ಲ, ಇವೆಲ್ಲ ಮೀರಿದ ನಂತರ ಇಂಥ ಆನಂದವನ್ನ ಈ 5 ಕೋಶಗಳೇನದಾವ ಇವೆಲ್ಲ ದಾಟಿ ಇರುವಂಥದ್ದು ನಿನ್ನ ಸ್ವರೂಪ ಐತೆ. ಅಲ್ಲಿಯ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಈ ಸ್ವರೂಪಾಕಾರ ವೃತ್ತಿ ಏಕಾಗ್ರತೆ ದೃಢ ಮಾಡ್ಕೊಳ್ಬೇಕಾದಾಗ ಎಲ್ಲವನ್ನ ನೀತಿಗಳೆದು ಸದ್ಗುರು ಹೇಳಿದನ ನಿನ್ನ ಸ್ವರೂಪ ಇದೆ. ಯಾಕಂದ್ರ ಅದು ಕಳಿಲಿಕ್ಕೆ ಬರದೇ ಇರುವಂತದ್ದೇ ನಿನ್ನ ಸ್ವರೂಪ. ಎಲ್ಲವನ್ನ ಗಳಿದು ಯಾವುದನ್ನ ನೇತಿ ಗಳಿಲಿಕ್ಕೆ ಬರದೇ ಇರುವಂತದ್ದೇ ನಿನ್ನ ಸ್ವರೂಪ ಐತಪ್ಪ. ಆ ಸ್ವರೂಪ ದೃಢವಾಗದೆ ನಿಜ ಸುಖ ಯಾವತ್ತೂ ಆಗಂಗಿಲ್ಲ. ಅದು ದೃಢ ಆಗ್ಬೇಕದು. ಅದು ಅಲ್ಲಿಗೆ ನಿಲ್ಲಬೇಕದು. ಆ ಸ್ವರೂಪದಲ್ಲೇ ಇರ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಅದರಿಂದ ವೃತ್ತಿ ಒಂದು ಏಕಾಗ್ರತೆ ಖಂಡಿತ ಬೇಕಾಗ್ತದೆ ಅನ್ನೋ ಒಂದು ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರ. ಅವ್ರು ಏನ್ ವಿಚಾರಗಳನ್ನ ಹೇಳ್ತಾರ ನೋಡ್ರಿ, ಬಹಳಷ್ಟು ವಿಚಾರಗಳು. ಹೊರಗೊಂದು ರೂಪ ನಿರೀಕ್ಷಿಸದೆ ಬೇರಾವ ತೆರದ ಲಕ್ಷ್ಯವನ್ನೊಳಗರಿದು ಭಾವಿಸದೆ ಮರೆಯದೆಚ್ಚರವನ್ನ ತಳಿಯದೆ ವಾಸನೆ ಉರಿಸದೆ ಏಕಾಗ್ರತೆ ಕರಿಗೊಂಡಂಗಲ್ಲದೆ ಅಂತ ಹೇಳ್ತಾರ. ಪಡೆಯುವುದಾಗದು ನಿಜ ಸುಖವ ತನ್ನ ನೆಡೆಬಿಡದ ರೈಯಲ್ಲರಿಯದಾತನಿಗೆ ಅಂತ ಹೇಳ್ತಾರ. ಹೊರಗೆ ಅಂದ್ರೆ ಹೊರಗೆ, ಒಂದು ರೂಪ ಅಂದ್ರೆ ಒಂದು ರೂಪ, ನಿರೀಕ್ಷಿಸಿ ಅಂದ್ರೆ ಅದರ ಆ ಕಡೆ ನೋಡದೇ ಇರುವಂತ, ಹೊರಗಡೆ ಬಾಹ್ಯದಲ್ಲಿ ಹೋಗದೆ ಇರುವಂತ. ಅದಕ್ಕೆ ಹೇಳ್ತಾರೆ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಕ್ರಮ ತಪ್ಪಿ ನಡೆಯದರಿಂ ಕಷ್ಟ ಮಿನ್ನುಂಟೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ನಿಜಗೊಂಡ್ರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಕ್ಷಮೆಯಿಂದ ಮುಕುತಿ, ನಾವು ಮುಕ್ತಿಯನ್ನ ಪಡಿಬೇಕಾದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋದು, ಯಾಕಂದ್ರೆ ಮನಸ್ಸನ್ನ ಮಾತ್ರ ಅದನ್ನ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು, ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಮನಸ್ಸೇ ಈ ಕಡೆ ಮಹಾದೇವ ಆಗುವಂಥದ್ದು. ಅದು ಬಂಧಕ್ಕೂ ಕಾರಣ ಮತ್ತೆ ಮೋಕ್ಷಕ್ಕೂ ಕಾರಣ ಆಗಿರುವಂಥದ್ದು ಇದೇ ಮನಸ್ಸು. ಇದನ್ನ ಒಂಚೂರು ಲೂಸ್ ಬಿಟ್ರೆ ಅದನ್ನ ಎಲ್ಲೇ ತಗೊಂಡು ಒಯ್ದು ಹಾಕಿಬಿಡ್ತದೆ. ಈ ಮನಸ್ಸಿಗೆ ಬಹಳಷ್ಟು ಒಂದು ಸಂಸ್ಕಾರ ಕೊಡ್ಬೇಕಾಗ್ತದ.
ಯಾಕಂದ್ರ 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ಅದ್ರಾಗ ಬಿದ್ದು ಇದ್ರಾಗ ಬಿದ್ದು ಎಲ್ಲ ಗದ್ದಲಕ್ಕೆ ಬಿದ್ದು ಬಂದು ಬಿಟ್ಟದ. ಇದು ಅಷ್ಟು ಸುಲಭವಾಗಿ ಮಹಾತ್ಮರ ವಾಕ್ಯವನ್ನ ತಗೊಳ್ಳಿಕ್ ಇಷ್ಟಪಡಲ್ಲ ಇದು. ಯಾಕಂದ್ರೆ ಬೇರೆ ಬೇರೆ ರುಚಿ ಕಂಡು ಬಿಟ್ಟಿರ್ತದೆ ಇದು ಮನಸ್ಸಿಗೆ. ಅದಕ್ಕೆ ಅಲ್ಲಿ ಸಂಸ್ಕಾರ ಕೊಡ್ಬೇಕಾಗ್ತದೆ ಈ ಮನಸ್ಸಿಗೆ. ಇದು ಮಾಡ್ಬೇಕು, ಇದನ್ನ ಮಾಡೇಬೇಕು, ಪದೇ 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 ಆ ಮನಸ್ಸಿಗೆ ವಿಚಾರ ಮಾಡಕ್ ಹಾಕ್ಬೇಕಾಗ್ತದ. ಹಾಕಿದ್ರೆ ಮಾತ್ರ ಅದು ಅದೇ ಆಕಾರವನ್ನ ಪಡ್ಕೊಳ್ತದ ಮನಸ್ಸು. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಮನೋವೃತ್ತಿ ಏಕಾಗ್ರತೆ ಆಗ್ಬೇಕಾದ್ರೆ ಕೆಲವು ಸಾಧನಗಳು ಅದಾವ. ಮನಸ್ಸನ್ನ ಏಕಾಗ್ರತೆ ಮಾಡ್ಕೋಬೇಕಾದ್ರೂ ಕೂಡ ಹೆಂಗಂತಂದ್ರ ಕೆಲವು ಸಾಧನಗಳು ಅದಾವ. ಯಾಕಂದ್ರೆ ಈ ಬಲಾಢ್ಯ ಮನಸ್ಸಿದು. ಯಾಕಂತಂದ್ರ ಈ ಮನಸ್ಸು ಅನ್ನುವಂಥದ್ದು ನೋಡ್ರಿ, ಆಕಾಶವನ್ನ ಸುರುಳಿ ತರ ಸುತ್ತಬಹುದು, ಸಪ್ತ ಸಮುದ್ರವನ್ನು ಇದು ಒಂದು ಬೊಗ್ಸೆ ನೀರಿನಂಗ ಕುಡಿಬಹುದು ಅಂತ. ಆದ್ರೆ ಈ ಮನಸ್ಸಲ್ಲಿ ಆರ್ಯಗಳಿಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲಂತ. ಅಷ್ಟು ಇದು ಈ ಮನಸ್ಸು ಬಹಳಷ್ಟು ಚಂಚಲತೆಗೆ ಒಳಗಾಗುವಂತ ಮನಸ್ಸು. ಒಂದು ಕ್ಷಣದಲ್ಲೇ ಎಲ್ಲವನ್ನ ಸುತ್ತಾಕೊಂಡು ಬರುವಂತ ತಾಕತ್ ಈ ಮನಸ್ಸಿಗೆ ಐತೆ. ಅದಕ್ಕೆ ಈ ಮನಸ್ಸನ್ನ ಹಿಡಿದು ಕೂಡಿಸಿ ಸದ್ಗುರು ವಾಕ್ಯವನ್ನ ಕೇಳಿ ಅದೇ ಪ್ರಕಾರ ನಡ್ಕೊಳ್ಬೇಕಾದ್ರೆ ಇಲ್ಲಿ ಪ್ರಯತ್ನ. ಅದಕ್ಕೆ ಯಾಕೆ ಹೇಳಿದರೆ ಇದು ಪರಮಾರ್ಥ. ಸಂಸಾರ ಪ್ರಾರಬ್ಧದ ಆಧೀನ ಐತೆ. ನೀನು ಬೇಕಾದಷ್ಟು ಶ್ರೀಮಂತ ಸಂಸಾರದ ಮಾಡಬಾರ್ದಂತೆಲ್ಲ ಪ್ರಯತ್ನ ಮಾಡ್ಬೇಕು, ಆದ್ರ ಫಲ ಭಗವಂತಗೆ ಬಿಟ್ಟರೆ. ಯಾಕಂದ್ರೆ ನಿನ್ ಫಲ ನಿನ್ನದ್ರಲ್ಲಿ ನಿನ್ನ ಪ್ರಾರಬ್ಧದಲ್ಲಿ ಏನ್ ಬರ್ಬೇಕಾಗಿದೆ, ಏನ್ ಸಿಗ್ಬೇಕಲ್ಲ ಅಷ್ಟೇ ಸಿಗ್ತದೆ, ಜಾಸ್ತಿ ಸಿಗಕ್ಕಾಗಲ್ಲ. ಬಾರದು ಬಪ್ಪದು ತಪ್ಪದು. ಆದ್ರ ಪರಮಾರ್ಥದಲ್ಲಿ ಹಾಗಿಲ್ಲ. ಇದು ಪ್ರಯತ್ನದ ಅಧೀನ. ನೀ ಎಷ್ಟು ಪ್ರಯತ್ನ ಮಾಡ್ಲೇಬೇಕಿದು. ಯಾಕಂದ್ರೆ ನಿನಗ್ ವಿವೇಕ ಐತೆ, ಬೇರೆ ಪ್ರಾಣಿ ಪಕ್ಷಿಗಳ ತರ ನೀನಿಲ್ಲ. ಅವು ಹೆಂಗ ಭೋಗದ ಶರೀರಗಳು ಬಂದಿದಾವ, ಭೋಗವನ್ನ ಮಾಡ್ಕೋತಾವ, ಹಂಗ ಹೋಗ್ಬಿಡ್ತಾವ. ಆದ್ರೆ ನಿನಗ್ ಹಂಗಿಲ್ಲ. ನೀನ್ ಏನಾದ್ರೂ ಪಡ್ಕೊಳ್ಬಹುದು. ಇವತ್ತ ಒಳ್ಳೆ ದಾನ ಧರ್ಮಗಳನ್ನ ಮಾಡಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸಬಹುದು. ಇವತ್ತ ಪಾಪದ ಕೆಲಸಗಳನ್ನ ಮಾಡಿ ಯಾರಿಗೂ ಹೊಡೆದು ಬಡ್ದು ಪಾಪದ ಕೆಲಸಗಳನ್ನೇ ಮಾಡಿ ನರಕವನ್ನ ಅನುಭವಿಸಬಹುದು. ಆಮೇಲೆ ಇಲ್ಲ ಅಂತಂದ್ರೆ ನಿನಗ ಒಂದು ವಿವೇಕ ಅನ್ನುವಂಥದ್ದು ಇರ್ತಿಲ್ಲ. ಸದ್ಗುರು ಸತ್ಸಂಗವನ್ನು ಮಾಡಿ, ಸತ್ಸಂಗ ಸತ್ಯ ವಸ್ತುವನ್ನ ತಿಳಿಸುವಂತ ಉತ್ಕೃಷ್ಟವಾದ ಸತ್ಸಂಗವನ್ನ ಮಾಡಿ ಅಲ್ಲಿ ಸದ್ಗುರುಗಳ ಒಂದು ಶಿಷ್ಯರುಗಳ ಬಳಗದಲ್ಲಿ ನೀನಿದ್ದಾಗ ಅದನ್ನ ಪದೇ 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 ಸತ್ಸಂಗವನ್ನು ಯಾಕೆ ಮಾಡ್ಬೇಕಂದ್ರ ನಿನ್ನಲ್ಲಿ ಹಿಂದ ಏನು ತಗೊಂಡ್ ಬಂದಂತ ಒಂದು ಪಾಪದ ಕರ್ಮ ಏನಿರ್ತದ ಆ ಪಾಪದ ರಾಶಿಯನ್ನು ಸುಡ್ಲಿಕ್ಕೆ ಸತ್ಸಂಗದಲ್ಲಿ ಅದಕ್ಕೂ ಅವಕಾಶ ಐತೆ. ಯಾವಾಗ ಸಜ್ಜನರ ಸಹವಾಸ ಮಾಡ್ತಾ ಬರ್ತಿದಿ ಅಲ್ಲಿ ನಿಂದಲ್ಲಿರುವಂತ ದುರ್ಗುಣಗಳು, ಆ ಪಾಪದ ಸಂಸ್ಕಾರ ಅಲ್ಲಿ ನಿವೃತ್ತಿಯಾಗಿ ಪುಣ್ಯದ ಸಂಸ್ಕಾರ ಬೆಳಿಲಿಕ್ಕೆ ಸಾಧ್ಯ ಇರ್ತದಲ್ಲಿ. ಅದು ನಿನ್ ಕೈಯಾಗ ಐತೆ. ಒಂದು ವೇಳೆ ಪುಣ್ಯದ ಸಂಸ್ಕಾರ ನಿನ್ನಲ್ಲಿ ಇತ್ತು ಆದ್ರ ನೀನ್ ಮಾಡುವಂತ ಸಂಘ ಸರಿ ಇರ್ಲಿಲ್ಲ ಅಂತಂದ್ರ ಪುಣ್ಯದ ಒಂದು ಸಂಸ್ಕಾರ ಕಳ್ಕೊಂಡು ಪಾಪದ ಸಂಸ್ಕಾರ ತುಂಬ್ಕೊಳಕ್ಕೂ ಬರ್ತದ, ಬಂದು ನರಕವನ್ನ ಅನುಭವಿಸೋಕ್ಕೂ ಬರ್ತದೆ. ಇದು ಯಾವ್ದು ಬೇಡ. ಹಿಂದೆ ಪುಣ್ಯದ ಒಂದು ಫಲ ಇತ್ತು ಅಂತಂದಾಗ ಸಜ್ಜನರ ಸಹವಾಸ ಮಾಡಿ ಆಮೇಲೆ ಸದ್ಗುರುಗಳ ಒಂದು ವಿಚಾರವನ್ನ ಕೇಳಿ 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 ಈ ಜನ್ಮವನ್ನ ಕಡೆ ಮಾಡ್ಕೊಳಕ್ ಬರ್ತದೆ. ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳಕ್ಕೂ ಇದರಲ್ಲಿ ಅವಕಾಶ ಅದ. ಯಾವ್ದ್ರಲ್ಲಿ? ಮಾನವ ಶರೀರದಲ್ಲಿ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಮನೋವೃತ್ತಿಯನ್ನ ಏಕಾಗ್ರತೆ ಮಾಡ್ಕೊಳ್ಳೋದು ಕೆಲವು ಹಲವಾರು ಸಾಧನೆಗಳು ಅದಾವ. ಈ ಮನಸ್ಸಿಗೆ ಆ ಸಂಸ್ಕಾರವನ್ನ ಕೊಡುವಂಥದ್ದು. ಯಾಕಂದ್ರ ಇಲ್ಲಿ ಗುರುವಿನ ಆಶ್ರಯವನ್ನ ಪಡ್ಕೊಂಡಂಥವ್ರಿಗೆ ಮಾತ್ರ ಅವ್ರ ಈ ಭವದಿಂದ ದಾಟಕ್ ಸಾಧ್ಯ. ಯಾರು ಗುರುವಾಕ್ಯಗಳನ್ನ ಕೇಳಿ ಗುರುವಿನ ಒಂದು ಕೃಪಾಶೀರ್ವಾದ ಪಡ್ಕೊಂಡು ಆ ವಾಕ್ಯಗಳ ಅವರ ಒಂದು ಸಂವಿಧಾನದಲ್ಲಿ ಇದ್ದುಕೊಂಡು ಅದೇ ಪ್ರಕಾರ ಯಾರು ನಡ್ಕೊಳ್ತಾರ ಖಂಡಿತ ಈ ದುಃಖದಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ಈಗ ಹೊರಗೆ ಮತ್ ಮುಂದೆ ಯಾವ್ದಾದ್ರು ಒಂದು ರೂಪವುಳ್ಳಂತ ವಸ್ತುವನ್ನಾಗ್ಲಿ, ಮತ್ತೆ ಇಲ್ಲಿ ಕೂಡ ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದೊಂದ್ಸಲ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಇಲ್ಲಿ ಒಂದು ಏನ್ ಹೇಳ್ತಾರ, ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ಸಗುಣ ದೇವತೆ ಮೂರ್ತಿಯನ್ನಾಗ್ಲಿ ಅಥವಾ ಇದನ್ನ ಕೆಲವು ಸಲ ಆ ಎಲ್ಲಾ ಒಂದು ಮನಸ್ಸಿನಲ್ಲಿ ವಿಚಾರಗಳನ್ನ ಅವನ್ನ ಸ್ವಲ್ಪ ಬಿಡ್ತಾ ಬರುವಂಥದ್ದು. ಯಾಕಂತಂದ್ರ ಇಲ್ಲಿ ಭಕ್ತಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಯ್ತು. ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ.
ಯಾವ ರೀತಿ ಅದಕ್ಕೆ ಭಕ್ತಿ ಹೆಂಗಿರ್ಬೇಕಂತ ಮೊದಲೇ ಹೇಳ್ಯಾರ, ನಿಷ್ಕಾಮ ಭಕ್ತಿ ಇರ್ಬೇಕನ್ನುವಂಥದ್ದು. ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರೇ ದತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳಿದಾರೆ. ಈ ಭಕ್ತಿ ಅಂದ್ಗಳೇನೆ ಇಷ್ಟು ಹೂವು ತಗೊಂಡು, ಒಂದಿಷ್ಟು ಹಣ್ಣುಗಳನ್ನು ತಗೊಂಡು, ಚಲೋ ಸೀರೆ ಹಾಕೊಂಡು, ಆಮೇಲೆ ಒಂದಿಷ್ಟೇ ನಾವೇನು ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಹೋಗಿ ದೇವ್ರ ಹತ್ರ ಇಡ್ತೀವಿ. ಯಾಕಂದ್ರೆ ಇಲ್ರಿ ನಾವು ಪೂಜೆಗೆ ಹೋಗಿವಿ ಅಂತ ನಮ್ಮ ಮನಸ್ಸಿನಾಗ ಇಟ್ಕೊಂಡಿರ್ತೀವಿ. ಆದ್ರೆ ನಮ್ಮ ಮನಸ್ಸಲ್ಲಿ ಇರ್ತದೆ ಒಂದು ಒಳ್ಳೆ ರೇಷ್ಮೆ ಸೀರೆ ಹಾಕೊಂಡಿದೀವಿ ಅಂದ್ರೆ ಏನಾದ್ರೂ ಎಣ್ಣೆ ಹತ್ತಿ ಬಿಡ್ತದೋ ಅಥವಾ ಎಲ್ಲಾದ್ರೂ ಕೂತ್ಕೊಂಡ್ರೆ ಧೂಳ ಹತ್ತಿ ಬಿಡ್ತದೋ, ಈ ಭಾವ ಬೇರೆ ಕಡೆ ಹೋಗದೇ ಇರ್ಬೇಕು. ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರ ನಮ್ಮ ಶರೀರದ ಮೇಲೆ ನಮಗ್ ಕೂಡ ನಾವು ಎಷ್ಟು ಒಂದು ಶರೀರದ ಮೇಲೆ ಭಕ್ತಿ ಅಂದ್ರೆ ಬಹಳಷ್ಟು ನಾವು ಶರೀರದ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ ಎಲ್ಲೇ ಹೋದ್ರು ಕೂಡ. ಈ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಶರೀರದ ಬಗ್ಗೆ. ಅಂದ್ರೆ ಇಲ್ಲ ಬಹಳಷ್ಟು ಆಸಕ್ತಿ ವಹಿಸಿ, ಇಲ್ಲ ಮಳೆಗಾಲ ಇದ್ರೂ ಅಷ್ಟೇ, ಚಳಿಗಾಲ ಇದ್ರೂ ಅಷ್ಟೇ, ಬೇಸಿಗೆಗಾಲ ಇದ್ರೂ ಅಷ್ಟೇ, ನಾವು ಈ ದೇಶದಾಗಿದ್ವಿ ಹೊರಗಿನ ದೇಶಕ್ಕೆ ಹೋದ್ರೂ ಅಷ್ಟೇ, ಯಾವ ದೇಶದಾಗಿದ್ರು ಕೂಡ ನಮ್ಮ ಶರೀರದ ಮೇಲೆ ನಾವು ಬಹಳಷ್ಟು ಕಾಳಜಿ ಮಾಡ್ತೀವಿ, ಹೌದಿಲ್ಲ? ಅದಕ್ಕೆ ಆವ ಕಾಲದೋಳು ಬಳಿಕ ಆವ ದೇಶದೋಳು ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರೇ ದತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ. ನೋಡ್ರಿ, ಯಾವ ಕಾಲದಲ್ಲೇ ಆಗಿರ್ಬೋದು, ಯಾವ ದೇಶದಲ್ಲೇ ಆಗಿರ್ಬೋದು, ಯಾವ ವಸ್ತುವಿನಲ್ಲೇ ಆಗಿರ್ಬೋದು, ಯಾವ ಒಂದು ಸಂದರ್ಭದಲ್ಲಿ ಕೂಡ ತನ್ನ ಮೇಲೆ ತನಗೆ ಹೆಂಗ್ ಪ್ರೀತಿ ಇರ್ತದೋ ಅದ್ರಂಗ ಗುರು ದೇವತೆಯೋಳ ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳ್ತಾರ. ಆ ತರ ಭಕ್ತಿ ಇದ್ದಾಗ ಮಾತ್ರ ಇಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ ನಿಜ ಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಮನಸ್ಸು ಏಕಾಗ್ರತೆ ಬರ್ಬೇಕಾಗಿತ್ತು ಅಂದ್ರೆ ಕೂಡ ಒಂದು ಸಗುಣ ದೇವತಾ ಮೂರ್ತಿಯನ್ನ ಇಟ್ಕೊಂಡು ನಮ್ಮ ದೃಷ್ಟಿಯನ್ನ ಅದ್ರ ಮೇಲೆ ನೋಡ್ತಾ 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 ಹೋಗುವಂಥದ್ದು. ಅದ್ರ ಯಾವತ್ತು ಈ ದೃಷ್ಟಿಯನ್ನ ಆ ಒಂದು ಸಗುಣ ಮೂರ್ತಿಯ ಮೇಲೆ ಇರುತ್ತೆ. ಯಾವುದೇ ಒಂದು ನಮ್ಗೆ ಇಷ್ಟದ ದೇವತೆ ಆಗಿರ್ಬೋದು, ಅದು ನೋಡ್ತಾ ನೋಡ್ತಾ ಹೋಗೋದ್ರಿಂದ ನಮ್ಮ ಮನಸ್ಸಿನ ಏಕಾಗ್ರತೆ ಕೂಡ ಆಗ್ತದೆ. ಅವಾಗ ಆ ರೀತಿ ಕೂಡ ಮಾಡಬಹುದು. ಇಲ್ಲಿ ಕೂಡ ಇಲ್ಲಿ ಬಹಿರ್ಲಕ್ಷ್ಯ ಮತ್ತೆ ಮಧ್ಯ ಲಕ್ಷ್ಯ ಮತ್ತೆ ಆಮೇಲೆ ಅಂತರ್ಲಕ್ಷ್ಯ ಅಂತ ಕೂಡ 3 ವಿಚಾರಗಳನ್ನ ಹೇಳ್ತಾ ಬರ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಯಾಕೆ ಇಷ್ಟೆಲ್ಲ ನಾವು ಗದ್ದಲಿಕ್ಕೆ ಬಿದ್ದಿದೀವಿ ಅಂತಂದ್ರ ಜನ್ಮದಲ್ಲಿ ಈ ಶರೀರ ನಾನಂತ ಬಂದ್ಕೊಂಡಕ್ಕ ನಾನು ಅಂತಾನೆ ಈ ರೀತಿ ಬಂದಂತ ಮನಸ್ಸು ಇದು. ಈ ಶರೀರನೇ ನಾನು ಅನ್ನುವಂಥದ್ದು ಇಂದಿನ ಸಂಸ್ಕಾರದಿಂದ ಈ ದೇಹ ನಾನು ಅನ್ನುವಂಥದ್ದು ಆಗಿರುವಂಥದ್ದು. ಯಾಕಂದ್ರ ಇವಾಗ ಏನಾಗಿದೆ ಅಂದ್ರ ಆ ದೇಹ ನಾನೇನು ಅನ್ಕೊಂಡಿದ್ದೀನಿ, ಈ ಶರೀರ ನಾನೇ ಅನ್ಕೊಂಡದ್ದು. ಯಾವ ರೀತಿ ಅಂತಂದ್ರ ಹೇಳ್ತಾರಲ್ಲ, ಒಂದು ಈ ಜೀವ ಸಂಪಾದನಾ ಸಲುವಾಗಿ ಕೆಲವೊಂದು ಉದಾಹರಣೆಗಳು ಬಂದಿದಾವ. ಈ ಜನ್ಮದಲ್ಲಿ ನಮ್ಗೆ ಈ ಶರೀರನೇ ಬಹಳ ಪ್ರೀತಿ ಅಂತ ಅನ್ಸ್ಕೊಳ್ತದೆ. ಯಾವುದೇ ಜನ್ಮಕ್ಕೆ ಬರ್ಲಿ, ಈ ಪ್ರಾಣಿ ಪಕ್ಷಿಗಳು ಜನ್ಮಕ್ಕೆ ಬಂದ್ರು ಕೂಡ 8-9 ಅಂದ್ರ ಒಂದು 5-6 ಜನ ಮಕ್ಕಳು ಇದ್ರು, ದೊಡ್ಡರೇ ಇದ್ರು. ಈತ ಮನೆಗೆ ಯಜಮಾನ ಲಾಸ್ಟ್ ಕೊನೆಯ ಸಂದರ್ಭ ಬಂತು, ಪ್ರಾಣ ಹೋಗುವಂತ ಸಂದರ್ಭದಲ್ಲಿ ನೋಡ್ರಿ ನಾವ್ ಏನ್ ಬೀಳ್ತೀವಿ ಅದೇ ಬೆಳಿ ಬರ್ತದ. ನಾವ್ ಮಕ್ಕಳು ಮರುಗಳು ಅಂತ ಏನೇನ್ ಅನ್ಕೊಳ್ತೀವಿ, ಎಷ್ಟು ಮೋಹ ಮಾಡ್ತೀವಿ. ಅದಕ್ಕೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳಿದಾರ. ಮಮಕಾರ ಎಷ್ಟು ನಾವ್ ಇಟ್ಕೊಂಡು ಅದೇ ಭಾವದಾಗ ಬರ್ತೀವಿ, ಕೊನೆಗೆ ಅದೇ ಒಂದು ಕಣ್ಮುಂದ್ ಬರ್ತದ ನಮಗ. ಯಾವಾಗ ಶರೀರ ಹೋಗಾಗ ಅವಾಗ ಅತಗ ಅನಿಸ್ತು, ಅಪ್ಪ ನಾನು ಈ ಮನೆ ಬಿಟ್ಟು ಹೋಗಕ್ಕ ಬಹಳ ಕಷ್ಟ ಆಗ್ತದ. ಮಕ್ಕಳೇ ನಿಮ್ಮನ್ನ ಬಿಟ್ಟು ಹೋಗಕ್ ಬಹಳ ಕಷ್ಟ ಆಗ್ತದೋ ನನಗ. ಆದ್ರೂ ಒಂದು ವಿಚಾರ, ನಾನು ಹುಟ್ಟುತ್ತೀನಿ ಅಂತ ಅನಿಸ್ತದೆ, ಇಲ್ಲೇ ಹುಟ್ಟುತ್ತೀನಿ, ನಿಮ್ಮ ಹತ್ರನೇ ಹುಟ್ಟುತ್ತೀನಿ ನಾನು. ಆದ್ರೆ ಹುಟ್ಟಬೇಕಾದಾಗ ಒಂದು ಚಿನ್ನ ಇರ್ತದ ನೋಡಪ್ಪ, ಎಲ್ಲಾರ ಒಂದ್ ಕಡೆ ಒಂದು ಮಚ್ಚಿ ತರ ಇರ್ತದ. ಅದನ್ನ ನೀವು ನೋಡ್ರಿ ಶರೀರದ ಮೇಲೆ. ನಮ್ಮ ಅಪ್ಪ ಆತನೇ ಅಂತ ತಿಳ್ಕೊಂಡ್ಬಿಡ್ರಿ. ಏನೇ ಹುಟ್ಟಿದ್ರು ಕೂಡ ನಮ್ಮ ಅಪ್ಪ ಆತನೇ ಅಂತ ತಿಳ್ಕೊಳ್ರಿ. ನಾನು ಇಲ್ಲೇ ಹುಟ್ಟುತ್ತೀನಿ ಅಂತ ಹೇಳ್ದ. ಪ್ರಾಣ ಬಿಟ್ಟ ತಕ್ಷಣ ಯಾಕಂತಂದ್ರ ತಮ್ಮ ಮಕ್ಕಳಿಗೆಲ್ಲ ಅನಿಸ್ತು ನಮ್ಮಪ್ಪ ಇಲ್ಲೇ ಹುಡ್ತೀನಿ ಅಂದನಂತ. ಯಾವ ಮಂದಿ ಮಕ್ಕಳದಾಗ ಬಂಧು ಬಳಗದಾಗ ಅಲ್ಲಿ ಸುತ್ತಮುತ್ತ ಯಾರು ಹುಟ್ಟುತ್ತಾರ ಅವ್ರ ಹತ್ರ ಹೋಗಿ ಮಕ್ಕಳು ಹುಟ್ಟಿದ್ರಂದ್ರ ಎಲ್ಲಾ ಕಡೆ ನೋಡೋದು ಮಚ್ಚೆ ಐತೇನಂತ. ಒಂದು ನಾಯಿ ಮರಿಗಳು ಹಾಕಿದ್ರು ಕೂಡ ಅಲ್ಲಿ ಮಚ್ಚೆ ಐತೇನಂತ ನೋಡುವಂಥದ್ದು. ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳು, ಒಂದು ದನ ಕರಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದಕ್ಕೂ ಅವ್ರು ಹುಡುಕ್ತಾನೆ ಇದ್ರು. ಒಂದು ಸ್ವಲ್ಪ ವರ್ಷ ಆಯ್ತು. ಯಾಕಂತಂದ್ರ
ಆದ ನಂತರ ಬಹಳಷ್ಟು ಅವ್ರ ಮನೆ ಪಕ್ಕದಾಗ ಹಂದಿ ಮರಿ ಹಾಕಿತ್ತು, ಒಂದು 7-8 ಮರಿ ಹಾಕಿತ್ತು. ಈತ ಏನ್ ಮಾಡ್ದ, ನಮ್ಮಪ್ಪ ಹಿಂಗ್ ಹೇಳಿದ್ದ, ನಾವಂತೂ ಒಂದು 5-6 ತಿಂಗಳಿಂದ ನೋಡ್ತಾನೆ ಇದ್ದೀವಿ, ನೋಡೋಣ ಹಂದಿ ಮರಿಗಳನ್ನ ಅಂತ ಹೇಳ್ಬಿಟ್ಟು ಹೋಗಿ ಒಬ್ಬ ಮಗ ನೋಡ್ದ. ಅದ್ರ ಮೇಲೆ ಕಾಲಿನ ಮೇಲೆ ಒಂದು ದೊಡ್ಡದು ಮಚ್ಚಿ ಇತ್ತು. ಆವಾಗ ಅದು ಹಂದಿ ಕೂಡ ಹೇಳ್ತಂತಲ್ಪ, ನಾನೇ ಅದೀನಿ ನಿಮ್ಮಪ್ಪ ಅಂತ ಅಂದಾಗ, ನಮ್ಮಪ್ಪ ಈತನೇ ಅದನ್ನಂತ ಅತಗೂ ಬಹಳ ಖುಷಿ ಆಯ್ತು. ನಡಿಯಪ್ಪ ನಿನ್ನ ಕರ್ಕೊಂಡು ನಾ ಮನೆಗೆ ಹೋಗ್ತೀನಿ, ನಮ್ಮ ಮನೆಗೆ ಇದ್ದು ಬಿಡು ಅಂತಂದು. ಬೇಡ ಬೇಡಪ್ಪ, ನನಗೆ ಇದೇ ಜನ್ಮನೆ ಚಲೋ ಅನ್ಸಕತ್ತದ, ನಾನು ಇಲ್ಲೇ ಇರ್ತೀನಿ, ನನಗೆ ಇದೇ ಶರೀರನ ಚಲೋ ಐತಪ್ಪ ಅಂತಂದಂತ. ಅದಕ್ಕೆ ಹೇಳೋ ಉದ್ದೇಶ ಏನಂತಂದ್ರ ಮಮಕಾರ ಅನ್ನುವಂಥದ್ದು ಶರೀರದ ಮೇಲೆ ಇಟ್ಟಂತ ಯಾವುದೇ ನಾವು ಜನ್ಮಕ್ಕೆ ಬರ್ಲಿ, ಆ ಒಂದು ಮಮಕಾರ ಅನ್ನುವಂಥದ್ದು ಆ ಶರೀರದ ಮೇಲೆ ಇರುವಂತ ಮಮಕಾರ ಯಾವತ್ತೂ ಹೋಗದೆ ಇರುವಂತದ್ದು. ಅದಕ್ಕ ಮಮಕಾರಕ್ಕಿಂತ ಮಿಕ್ಕಿನ ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ, ಕ್ರಮ ತಪ್ಪಿ ನಡೆಯೋದ್ರಿಮ್ ಕಷ್ಟ ಮಿನ್ನುಂಟೆ. ನೋಡ್ರಿ, ಇದು ಕ್ರಮಗಳಿವು. ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು. ಎಲ್ಲರೂ ಹುಟ್ಟಿದ ತಕ್ಷಣ ಮುಪ್ಪು ಅಂತ ಒಂದೇ ಸಲಕ್ಕೆ ಬಂದು ಬಿಡಂಗಿಲ್ಲ. ಅಲ್ಲಿ ಮಧ್ಯೆ ಬಾಲ್ಯ ಯೌವನ ಮುಪ್ಪು ಬರುವಂಥದ್ದು. ಈಗ ಚಳಿಗಾಲ, ಬೇಸಿಗಾಲ, ಮಳೆಗಾಲ ಅನ್ನುವಂಥದ್ದು, ಇವೆಲ್ಲ ಕ್ರಮ. ಈ ಕ್ರಮ ತಪ್ಪಿದ್ರೆ ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಹಂಗಾಗಿ ಮಾನವ ಜನ್ಮ ಬಂದಿದೆ, ಇದು ಒಂದು ಹದಾಗಿ ಬಂದಂತ ಜನ್ಮ. ಇದು ಇದರಲ್ಲಿ ಬಿಟ್ಬಿಟ್ರ ಅದಕ್ಕಿಂತ ಕಷ್ಟ ಮಿನ್ನುಂಟೆ ಅಂತ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಕಷ್ಟಗಳು ಬೇಕಾದಷ್ಟು ಕಾದಿದಾವ, ಯಾವಾಗ ನೀನ್ ಇದನ್ನ ಬಿಟ್ಬಿಟ್ಟಿ ಶರೀರವನ್ನ ಹಂಗ ಕಳ್ಕೊಂಡ್ಬಿಟ್ಟಿ ಅಂತ ಅಂದ್ರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಬಹಳ ವಿಚಾರಗಳನ್ನ ಹೇಳ್ತಾರ ಅವರು. ಹಿಂಗಾಗಿ ಈ ಮಮಕಾರ ಅನ್ನುವಂಥದ್ದು, ಈ ದೇಹ ಭಾವನ್ನ ಏನ್ ಇಟ್ಕೊಂಡಿದೀವಿ ಇದನ್ನ ಬಿಟ್ಬಿಡುವಂಥದ್ದು. ಈ ಮಮಕಾರ ಮಾಡುವಂಥದ್ದು ಯೋಗ್ಯ ಅಲ್ಲ, ಇದನ್ನ ಬಿಟ್ಬಿಡುವಂಥದ್ದು. ಮತ್ತೆ ಇಲ್ಲಿ ಕೂಡ ಈ ಯಾವ ರೀತಿ ಈ ಅಹಂಕಾರ ಮಮಕಾರ ಸಂಪೂರ್ಣವಾಗಿ ಹೋಗ್ಬೇಕು. ಇದು ನಿಜವಾದ ಸನ್ಯಾಸತ್ವ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಹಂಕಾರ ಮಮಕಾರ ಎಲ್ಲ ಅಳಿಬೇಕು. ಅದು ಮನಸ್ಸಿನಲ್ಲಿ ಏನು ಇರಬಾರ್ದು. ಶರೀರದ ಮೇಲೆ ಏನ್ ಹಾಕಿದ್ರಿ ಅಂದ್ರೆ, ಆ ಶರೀರ ಹಂಗಾರ ಇರ್ಲಿ, ಏನಾರ ಹಾಕೊಡ್ರಿ, ಏನಾರ ಉಟ್ಕೊಡ್ರಿ, ಆದ್ರ ಮನಸ್ಸೊಂದು ಅಹಂಕಾರ ಮಮಕಾರದಿಂದ ಅಳದ್ ಬಿಟ್ಟಾಗ ಆತ ನಿಜವಾದ ಸನ್ಯಾಸಿ. ಅಂದ್ರೆ ಅಹಂಕಾರ ಮಮಕಾರ ಯಾರು ಅಳದಿರ್ತಾರೆ ಅವರೇ ನಿಜವಾದ ಸನ್ಯಾಸಿಗಳು. ಅದಕ್ಕ ಈ ರೀತಿ ಈ ಭಾವ ಈ ತರ ಇಟ್ಕೊಂಡಾಗ ಏನಾಗ್ತದ, ಕೊನೆಗೆ ಬ್ರಹ್ಮಾಕಾರ ವೃತ್ತಿ ಅಂದ್ರ ಪ್ರತ್ಯೇಗಾತ್ಮ ಈ ತೂರ್ಯ ಸ್ಥಿತಿ ಏನಿರ್ತದ ಆ ರೀತಿ ಆಗುವಂತ, ಅಲ್ಲಿ ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂತ ಭಾವ ಬರುವಂಥದ್ದು. ಯಾವಾಗ ನೋಡ್ರಿ, ಅಗ್ನಿ ವನವನ್ನ ಸುಟ್ಟು ಮತ್ತೆ ತಾನು ಇಲ್ದಂಗ ಆಗಿಬಿಡ್ತದಲ್ಲ, ಹಂಗ ಇಲ್ಲಿ ಕೂಡ ಪರಬ್ರಹ್ಮ ಜ್ಞಾನ, ಬ್ರಹ್ಮನ ನಾನು ಬ್ರಹ್ಮನನ್ನುವಂತ ಜ್ಞಾನ ಏನಾಗ್ತದ, ಅಜ್ಞಾನ ಅನ್ನುವಂತ ಕಾಡನ್ನ ಸುಟ್ಟು ಬಿಡ್ತದ. ಇದು ದೃಢ ಮಾಡ್ಕೊ, ಬೇರೆ ಏನಿಲ್ಲ ನೋಡ್ರಿ. ಎಷ್ಟು ಬಹಳಷ್ಟು ಈ ಮನಸ್ಸಿದ್ರಾಗ ಇಟ್ಕೊಂಡು ಚಂದ ಕೇಳ್ಬಿಟ್ರೆ ಬಹಳ ಆನಂದ ಐತೆ. ಯಾಕಂದ್ರೆ ಇದ್ರೆ ನಾನ್ ಪರಬ್ರಹ್ಮ ಸ್ವರೂಪದಿನಿ ಅಂತ ಯಾವಾಗ ಸತತ ಚಿಂತನದಿಂದ ಅದು ದೃಢ ಆಗ್ಬಿಡ್ತದ. ಅದಕ್ಕೆ ಹೇಳ್ತಾರ ಅವ್ರು, ಏನ್ ಹೇಳ್ತಾರ, ಮನವ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್, ಅಘವೆಲ್ಲವನ್ನು ಕೆಡಿಪುದು ಅದರಿಂದ ಅಂತ ಹೇಳಿದಾರೆ. ಪಾಪವನ್ನು ಕಳ್ಕೊಳಕ್ ಎಲ್ಲೆಲ್ಲೋ ಹೋಗ್ತೀವಲ್ರಿ. ಇವತ್ತ ಹೋಗ್ಬಾರ್ದಂತಲ್ಲ, ಎಲ್ಲೆಲ್ಲ ನಾವ್ ಎಷ್ಟೇ ತೀರ್ಥಯಾತ್ರೆಗೆ ಹೋದ್ರು ಕೂಡ ಒಂದೊಂದು ಪಾಪವನ್ನು ಕಳ್ಕೊಳ್ಬಹುದು, ಒಂದೊಂದು ಜನ್ಮದಲ್ಲಿರುವಂತ ಪಾಪವನ್ನು ಕಳ್ಕೊಳ್ಬಹುದು. ಆದ್ರೆ ಎಲ್ಲಾ ಜನ್ಮದಲ್ಲಿ ಮಾಡಿದಂತ ಪಾಪವನ್ನು ಕಳ್ಕೊಳಕ್ ಸಾಧ್ಯ ಆಗ್ತದೇನ? ಎಂತ ಅವಕಾಶ ನೋಡ್ರಿ ಅದ. ಅದಕ್ಕೆ ಅವ್ರು ಹೇಳ್ತಾರ, ನಿನ್ನಲ್ಲಿರುವಂತ ಪಾಪವನ್ನು ಕಳ್ಕೊಳ್ಬೇಕಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯೋ? ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ. ಈ ಯಾವಾಗ ಈ ಜ್ಞಾನವನ್ನ ನಿನಗೆ ಅಳವಟ್ಟಿತು ಅಂತಂದಾಗ ಅಘವೆಲ್ಲವನು ಅಂತ ಹೇಳ್ತಾರ. ಪಾಪ ಅಘ ಅಂದ್ರೇನು? ಪಾಪ. ಪಾಪದ ರಾಶಿ ಸುಟ್ಟು ಭಸ್ಮ ಆಗ್ಬಿಡ್ತದಂತ. ಯಾವಾಗ ನಿನ್ ಜ್ಞಾನ ಆಯ್ತು, ಆ ತತ್ವಜ್ಞಾನ ಯಾವಾಗ ಆಯ್ತು, ತಕ್ಷಣದಲ್ಲಿ ಎಲ್ಲ ಸುಟ್ಟು ಭಸ್ಮ ಆಗ್ಬಿಡ್ತದ ನೋಡ್ರಿ ಪಾಪದ ರಾಶಿ. ಮತ್ತೆ ಎಷ್ಟು ಸುಲಭ ಐತೆ ಹೇಳ್ರಿ. ಅವೆಲ್ಲವನ್ನು ಸುಟ್ಟು ಅಲ್ಲಿ ಏನಾಗ್ತದ, ಹೋಗ್ಬಿಡ್ತದೆಲ್ಲ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರೆ, ಯಾವಾಗ ನಾನು ಬ್ರಹ್ಮನಿದ್ದೆ ಅನ್ನುವಂತಹ ಜ್ಞಾನ ಅಲ್ಲಿ ದೃಢ ಆಯ್ತು ಅಂದಾಗ ಅಜ್ಞಾನ ಅನ್ನುವಂತ ವನ ಸುಟ್ಟು ಹೋಗ್ಬಿಡ್ತದ ನೋಡ್ರಿ ಕಡೆಯಲ್ಲಿ. ಯಾಕಂತಂದ್ರೆ ಅಜ್ಞಾನ ಅನ್ನುವಂಥದ್ದು, ಆ ಅಜ್ಞಾನ ಅನ್ನುವಂತ ವನ ಸುಟ್ಟು ಭಸ್ಮ ಆಗ್ಬಿಡ್ತದ. ನಾನು ಬ್ರಹ್ಮ ಇದ್ದೇನಂತ
ಅರಿವು ಅಲ್ಲಿ ಏನಾಗ್ತದ ಅದು ಕೂಡ ಅಳಸೋಗ್ಬಿಡ್ತದ. ತೂರ್ಯತೀತದಲ್ಲಿ ಏನಿರ್ತದ? ಏನೊಂದಿಲ್ಲ, ತಾನು ಇಲ್ಲ, ಇನ್ನೊಂದಿಲ್ಲ, ಏನು ಇಲ್ಲ. ನಾನು ಬ್ರಹ್ಮ ಇದ್ದೀನಿ ಅನ್ನುವಂಥ ಭಾವ ಕೂಡ ಹೋಗ್ಬೇಕಲ್ಲಿ. ಅಂದ್ರೆ ಯಾವಾಗ್ಲೂ ನಾನು ಪರಬ್ರಹ್ಮ ಸ್ವರೂಪ ಚಿಂತನೆ ಮಾಡುವಂಥದ್ದು ನಾನು ಬ್ರಹ್ಮ ಇದ್ದೀನಿ ಅಂತ ನಾವು ಈ ಶಾಸ್ತ್ರವನ್ನು ಕೇಳಿದ್ರೆ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದಲ್ಲ. ಕ್ರಮವಾಗಿ ಕೇಳ್ತಾ ಬಂದಾಗ ನಮ್ಮಲ್ಲಿರುವಂತ ಅಜ್ಞಾನದ ಬೇರುಗಳು ಎಲ್ಲ ಸುಟ್ಟು ಹೋಗ್ಬೇಕು. ಹೋಗಿ 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 ನಮ್ಮಲ್ಲಿ ಏನು ಉಳಿಬಾರ್ದು. ನಾವು ನಿಜವಾಗಿ ನಮ್ಮ ಮೆಡಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸಲ ಈ ಶರೀರದ ಭಾವ, ಮನಸ್ಸಿನ ಭಾವ, ಜಗತ್ತಿನ ಭಾವ, ಹೆಂಡತಿ ಮಕ್ಕಳ ಭಾವ ಎಲ್ಲ ಲಯ ಆಗ್ತದೆ. ಒಂದು ಸಲಕ್ಕಲ್ಲ, ಮೆಡಿಟೇಷನ್ ಯಾವಾಗ ದಿನ ಪ್ರತಿ ದಿವಸ ಮಾಡ್ತಾ 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 ಬರಬೇಕು. ಬಂದಾಗ ಸಂಪೂರ್ಣ ಎಲ್ಲ ವ್ಯವಹಾರಗಳು ಲಯ ಆಗ್ಬಿಡ್ತದೆ. ಶರೀರ ಭಾವ ಕೂಡ ಲಯ ಆಗ್ತದೆ, ಇಲ್ಲ ಅಂತಲ್ಲ, ಎಲ್ಲ ಲಯ ಆಗಿ ಅಲ್ಲಿ ಸಾಕ್ಷಿ ಸ್ವರೂಪ, ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಮಾತ್ರ ಅಲ್ಲಿ ಉಳಿದಿರ್ತದೆ. ಯಾವಾಗ ಆ ಭಾವನೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಯಾವಾಗ ಸದ್ಗುರು ವಾಕ್ಯವನ್ನ ಕೇಳ್ತಾ 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 ಬಂದ್ವಿ, ಇದು ನೀನಲ್ಲ ಅಂತ ಸತತ ಶ್ರವಣ ಮಾಡ್ತಾ 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 ಆ ಮನನ ಮಾಡ್ತಾ 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 ಆಟೋಮೆಟಿಕ್ ನಾವು ಎಲ್ಲಿ ಕುಂದ್ರಿದೇನೆ ನಮ್ಮ ಒಳಗಡೆ ಸದಾ ಚಿಂತನದಿಂದ ನಮಗೆ ಮೆಡಿಟೇಷನ್ ಆಗ್ತಾನೆ ಇರ್ತದೆ. ಆಗ್ತಾ ಇದ್ದು ಕೊನೆಗೆ ಏನಾಗ್ತದ, ನಾವ್ ಯಾರು ಎಲ್ಲ ವ್ಯವಹಾರದಾಗ ಇದ್ರು ಕೂಡ ಆ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ, ಅದು ಆ ಭಾವ ಸಂಪೂರ್ಣವಾಗಿ ಅಲ್ಲಿ ಬರ್ತಾ 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 ಹೋಗ್ತದೆ. ಅದು ಕೂಡ ಬರ್ತದೆ. ಬಂದು 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 ಕೊನೆಗೆ ಆ ಭಾವ ಕೂಡ ಇಲ್ದಂಗ ಆಗ್ಬಿಡ್ತದೆ. ಏನಿಲ್ಲ ಅಂದ್ರೆ ಅವಾಗ ಪೂರ್ತಿ ಸಮಾಧಿ ಸ್ಥಿತಿ ಹೆಂಗಿರ್ತದ ಆ ರೀತಿ ಇಲ್ಲಿ ಕೂಡ ಏನಾಗ್ತದಂದ್ರ ಕಡೆಯಲ್ಲಿ ನಾನು ಇದ್ದೇನೆ ಅನ್ನುವಂಥ ಭಾವ ಕೂಡ ಅಲ್ಲಿ ಇರ್ಲಾರ್ದಂಗೆ ಆಗ್ಬಿಡ್ಬೇಕು. ಅದು ತೂರ್ಯಾತೀತದಲ್ಲಿ ಬರ್ತದೆ. ಆ ರೀತಿ ಉಳಿಬೇಕು. ಆಮೇಲೆ ಈ ದೇಹ ವಾಸನೆ, ಲೋಕ ವಾಸನೆ ಮತ್ತೆ ಶಾಸ್ತ್ರ ವಾಸನೆ, ಈ ವಾಸನೆಗಳು ನಿವೃತ್ತಿ ಆಗ್ಬೇಕು. ಇವೆಲ್ಲ ವಾಸನೆಗಳು ಬೇಕು. ಯಾವುದು? ಲೋಕ ವಾಸನೆ, ಇವೆಲ್ಲ ವಾಸನೆ. ಲೋಕ ವಾಸನೆ ಹೋಗ್ಬೇಕು. ಆಮೇಲೆ ದೇಹದ ವಾಸನೆ ಹೋಗ್ಬೇಕು. ಮತ್ತೆ ನಾ ಇಷ್ಟು ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನಾವು ಇಷ್ಟು ತಿಳ್ಕೊಂಡು ಇವ್ಯಾವ ಇರಬಾರ್ದು, ಓದ್ಕೊಳ್ಳೋದೇ ಇಲ್ಲ ಅಲ್ಲಿ, ಅವು ಕೂಡ ಇಲ್ಲ ಇಲ್ಲಿ. ಇವು ಮೂರು ವಾಸನೆ ನಾಶ ಆಗ್ಬೇಕು. ನಾಶ ಆದಾಗ ಈ ರೀತಿ, ಯಾಕಂದ್ರೆ ಇದು ಒಂದು ಸಲಕ್ಕಲ್ಲ, ನಾವ್ ಯಾವಾಗ ಇದು ಆಗಂಗ್ಲಂತ ನಾವು ಅನ್ನೋದು ಅಲ್ಲ, ಪ್ರತಿ ದಿವಸ ಇದನ್ನ ನಾವು ಕ್ರಮವಾಗಿ ಹಿಂಗ ಬರ್ತಾ 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 ಹೋದಾಗ ಇವೆಲ್ಲನ ನಮ್ಗ ಅಳವಡಕ್ ಸಾಧ್ಯ ಅದ. ಅದಕ್ಕೆ ಇದು ಪ್ರಯತ್ನ ಬಹಳ ಮುಖ್ಯ ಆಗ್ತದೆ. ತಾನೇ ಆಗಂಗ್ಲಿದು, ನಾವು ಪ್ರಯತ್ನ ಮಾಡಿದಾಗ ಆಗುವಂಥವು ಇವೆಲ್ಲ. ಈ ರೀತಿ ಈ ಸಾಧನಗಳನ್ನ ಮಾಡದಿದ್ರ, ಇವೆಲ್ಲ ಸಾಧನೆಗಳನ್ನ ಮಾಡದೇ ಇದ್ರ ಏನಾಗ್ತದೆ, ಏಕಾಗ್ರತೆ ದೃಢ ಆಗಂಗಿಲ್ಲ. ಈ ರೀತಿ ಮಾಡ್ತಾ ಹೋಗ್ಬೇಕಾಗ್ತದೆ. ಈ ನಿಧಿಧ್ಯಾಸನ ರೂಪ ಏಕಾಗ್ರತೆ ಆಗದೆ ಹೋದ್ರ ಈ ನಿಜ ಆನಂದ ನಿನಗಾಗಂಗಿಲ್ಲ. ನಿಜ ಆನಂದ ಆಗ್ಬೇಕಾದ್ರೆ ಹಿಂಗ್ ಮಾಡ್ಬೇಕಾಗ್ತದೆ ನೀನು ಅಂತ ಹೇಳ್ತಾರ ಅವ್ರು. ಈ ಕಾರಣದಿಂದ ಯಾರು ತಮ್ಮ ನಿಜ ಸುಖವನ್ನ ಪಡಿಬೇಕಂತ ಯಾರು ಅಂತಾರೋ, ಎಲ್ಲರಿಗೂ ನೀವು ಹಂಗ ಒತ್ತಾಯ ಮಾಡಂಗಿಲ್ಲ, ನೀವು ಮಾಡ್ರಿ ಯಾರಿಗೂ ಹೇಳಂಗಿಲ್ಲ. ಅವರ ಒಂದು ಭಾವದಲ್ಲೇ ಬರ್ಬೇಕು. ಆ ನಿಷ್ಕಾಮ ರೂಪದ ಪುಣ್ಯದ ಫಲ ಇದ್ದಾಗ ಅವರಾಗಿ ಕೇಳುವಂತ ಜ್ಞಾನ ಇದು. ಹಂಗಾಗಿ ಇಲ್ಲಿ ಕೂಡ ತನ್ನನ್ನು ತನಗೆ ದುಃಖ ಗೊತ್ತಾಗಿ ಸುಖನೂ ಗೊತ್ತಾಗ್ಬೇಕು, ನಿಜ ಸುಖ ಯಾವುದಂತ ಗೊತ್ತಾಗ್ಬೇಕು, ನಿಜ ದುಃಖ ಯಾವುದಂತ ಗೊತ್ತಾದಾಗ ಅವಾಗ ಗುರು ಮುಖಾಂತರ ತಿಳ್ಕೊಂಡಾಗ ಈ ನಿಜ ಸುಖವನ್ನ ಪಡಿಬೇಕಂತ ಯಾರು ಭಾವನೆಯಲ್ಲಿ ಮಾಡ್ತಾರೋ ಅಂಥವ್ರಿಗೆ ಅವಶ್ಯವಾಗಿ ಇಲ್ಲಿ ಏನಂದ್ರೆ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದಿಸಲೇಬೇಕಾಗ್ತದೆ. ಸಂಪಾದಿಸಿ ಇಂಥ ಆನಂದವನ್ನ ನಿಜ ಸುಖವನ್ನ ಪಡ್ಕೊಳ್ಬೇಕಾಗ್ತದ ಅಂತ ವಿಚಾರಗಳನ್ನ ಹೇಳುತ್ತಾರೆ. ನಾವು ಮತ್ತೆ ಎರಡನೇ ನುಡಿ ಮುಂದಿನ ವಿಚಾರದಲ್ಲಿ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ